ಇವತ್ತು ಬುಧವಾರ ಇಡ್ಲಿ ಮಾಡ್ತಾ ಇದ್ದೆ. ಇಡ್ಲಿ ಜೊತೆಗೆ ಯಾವ್ದಾದ್ರು ಒಂದು ಫ್ರೂಟ್ ನ ತಿನ್ನೋದು ಒಳ್ಳೇದು ಅಂತ ಹೇಳ್ಬಿಟ್ಟು ಪ್ರತಿದಿನ ಒಂದೊಂದು ಫ್ರೂಟ್ ಕೊಡ್ತೀನಿ. ಇವತ್ತು ನಾನು ಪಪಾಯ ಕೊಟ್ಬಿಟ್ಟು ಅಗಸೆ ಮಜ್ಜಿಗೆ ಮಾಡ್ಕೊಟ್ಬಿಟ್ಟು ಮೊಳಕೆ ಕಟ್ಟಿದ ಕಾಳಿತ್ತು. ಅದ್ರಲ್ಲಿ ಸಲಾಡ್ ಮಾಡೋಣ ಅಂತ ಅನ್ಕೊಂಡೆ, ಮಾಡಿಲ್ಲ ನಾನು. ದೊಡ್ಡ ಮಗನ್ಗೆ ಅಂತ ಅನ್ಬಿಟ್ಟು ಮತ್ತೆ ಬಿಸಿನೀರು ಇಟ್ಟಿದ್ದೀನಿ. ನಾವೆಲ್ಲರೂ ಕುಡ್ತಿದ್ವಿ. ಇವಾಗ ಏನ್ ಟಿಫನ್ ಅಂತ ಮನೆಯವ್ರು ಕೇಳಿದ್ರು. ಇಡ್ಲಿ ಮಾಡ್ತಾ ಇದ್ದೀನಿ ಅಂದ್ರೆ, ಯಾಕೋ ಇಡ್ಲಿ ತಿನ್ನೋದಕ್ಕೆ ಮನ್ಸೇ ಆಗ್ತಾ ಇಲ್ಲ ಅಂದ್ರು. ಹೌದಪ್ಪ, ನೆನ್ನೆ ಇಡ್ಲಿ ತಿಂದಿದ್ರಲ್ವಾ ಹೋಟ್ಲಲ್ಲಿ, ಅದೇ ಹೋಟ್ಲಲ್ಲಿ ಪಾರ್ಸಲ್ ತರಿಸ್ತೀನಿ ಬಿಡಿ ಅಂತಂದೆ. ಅವರು ನಗ್ನಗ್ತಾ ಸುಮ್ಮನೆ ಆದ್ರು. ನಂತರ ಹಾಗಲಕಾಯಿ ಜ್ಯೂಸ್ ಮಾಡ್ತಾ ಇದ್ದೀನಿ ಅವ್ರಿಗೋಸ್ಕರ. ಇದಂತೂ ಕುಡಿಯೋದು ಸಖತ್ ಕಹಿ. ನಾನಂತೂ ಕುಡಿಯೋದಿಲ್ಲ, ಅವ್ರೊಬ್ಬರಿಗೆ ಅಂತ ಮಾಡ್ತಾ ಇದ್ದೀನಿ. ಹಂಗೂ ಮಕ್ಳು ಒಂದೊಂದ್ಸಲಿ ಕುಡಿಸ್ಬಿಡ್ತಾರೆ. ದೊಡ್ಡವನ್ ಎದ್ದು ಓದ್ಕೋತಾ ಇದ್ದಾನೆ. ಈ ಒಂದೇ ಬಳ್ಳಿ ಹೂಗಳಾದ್ರೂ ಒಬ್ಬರಿಗೆ ಓದೋದಂದ್ರೆ ತುಂಬಾನೇ ಇಷ್ಟ, ಇನ್ನೊಬ್ರು ಸ್ವಲ್ಪ ಹಿಂದೆ ಇರ್ತಾರೆ. ಮನೆಯದಂತೂ ಎಲ್ಲ ಕೆಲಸಗಳನ್ನು ಕರೆಕ್ಟ್ ಆಗಿ ಮಾಡ್ತಾರೆ ಅವರು. ನಂತರ ತರಕಾರಿ ತರೋಣ ಅಂತ ಹೋಗಿದ್ದೆ, ಅದು ಕ್ಲೋಸ್ ಆಗಿತ್ತು ಅಂತ ಹೇಳ್ಬಿಟ್ಟು ಟೈಮ್ ಇತ್ತು ಅಂತ ಐಬ್ರೋ ಮಾಡ್ಸೋಣ ಅಂತ ಹೋದೆ. ಅಲ್ಲಂತೂ ತಲೆನೋವೇ ಬಂದ್ಬಿಡ್ತು. ಯಾಕೆ ಅಂತಂದ್ರೆ ಅವ್ರ ಮನೆ ವಿಷಯ, ಅವ್ರ ಏನು ಪರ್ಸನಲ್ ವಿಷಯ ಎಲ್ಲಾನು ಕೂಡ ಲೇಡೀಸ್ ಜೋರಾಗಿ ಮಾತಾಡ್ತಿರ್ತಾರೆ. ಪಕ್ಕದಲ್ಲಿ ಒಬ್ರು ಇದಾರೆ, ಅವ್ರಿಗೆ ಇರಿಟೇಷನ್ ಆಗುತ್ತೆ ಅನ್ನೋದು ಕೂಡ ಕೆಲವ್ರಿಗೆ ಗೊತ್ತಾಗಲ್ಲ. ನಿಮ್ಗೂ ಕೆಲವೊಂದ್ಸಲಿ ಹಿಂಗಾಗುತ್ತಾ ಅನ್ನೋದನ್ನ